ಎಂದು ಹೊರಗಡೆಯಿಂದ ಬಂದ ಪೇಪರ್ನವನ ಸದ್ದು ಕೇಳಿ 3-4 ನಿಮಿಷವಾದರೂ ಪೇಪರ್ ಕಚ್ಚಿತನು ಟಿಪಾಯ್ ಮೇಲಿರುವ ಜೋಲಿಯ ಹೆಜ್ಜೆಯ ಸದ್ದು ಕೇಳಲೇ ಇಲ್ಲ. ಅಡುಗೆ ಮನೆಯಲ್ಲಿ ಹಾಲು ಬಿಸಿ ಮಾಡುತ್ತಿದ್ದ ಚೈತ್ರ ಅಲ್ಲೇ ನಿಂತು ಒಮ್ಮೆಗೆ ಕರೆದಳು, ಜೂಲಿ, ಹೇ ಜೂಲಿ, ಇನ್ನು ಎದ್ದಿಲ್ವಾ? ಯಾಕಮ್ಮ, ಆರಾಮಿಲ್ವಾ ಅಥವಾ ಸೋಂಬೇರಿಯಾಗಿದ್ಯಾ? ಬೇಗ ಪೇಪರ್ ತಾಯಿ ಹೇಳು. ಆದರೂ ಜೂಲಿಯ ಸುಳಿವೆ ಮನೆಯೊಳಗೆ ಇಲ್ಲದಂತೆ ಅನುಭವವಾಗುತ್ತಿತ್ತು. ಕೊನೆಗೆ ತನ್ನ ಯಜಮಾನರನ್ನು ಕರೆಯುತ್ತಾ ಹಾಲ್ನತ್ತ ಬಂದು ಕೂಗತೊಡಗಿದಳು, ತೇಜು ರೀ, ಕೇಳಿಸ್ತಿಲ್ವಾ? ನಿಮಗೆ ನಿದ್ದೆಯನ್ನು ಬಿಟ್ಟರೆ ಪ್ರಪಂಚ ಪ್ರಳಯವಾದರೂ ತಿಳಿಯುವುದಿಲ್ಲ. ನೀವೊಂಥರ ಪ್ರಾಣಿ. ನೋಡಿ, ನಮ್ಮ ಜೂಲಿ ಕಾಣಿಸ್ತಾ ಇಲ್ಲ. ಅಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ಬೋದು ಕಣೆ, ಬರ್ತಾಳೆ, ಸುಮ್ಮನೆ ತಲೆ ಕೆಡಿಸ್ಬೇಡ. ಆಫೀಸ್ ರಜೆ ಇದ್ರೂ ಅರ್ಧ ಗಂಟೆ ಮಲ್ಗೋಕ್ ಬಿಡಲ್ಲ ನೀನು. ತೇಜು ಮತ್ತೆ ಬೆಡ್ಶೀಟಿಂದ ಮುಖ ಮುಚ್ಚಿ ಮಗ್ಗಲು ಮಗುಚಿ ಮಲಗೇ ಬಿಟ್ಟ. ರೀ, ಇಲ್ಲ ಕಣ್ರಿ, ಅವಳು 8 ಗಂಟೆ ಮೊದಲು ಗೇಟ್ ಕೂಡ ದಾಟಲ್ಲ. ನಿಮ್ಮ ಕಾರು ಹೊರಗಡೆ ಹೋದ್ಮೇಲೆ ವಾಕ್ ಮಾಡಿ ಬರೋಳು. ಬಟ್ ಇವತ್ತು ಪೇಪರ್ ಕೂಡ ಗೇಟಿಂದ ತಂದಿಲ್ಲ ಎನ್ನುವಾಗಲೇ ತೇಜು ಸಡನ್ ಆಗಿ ಎದ್ದು ಕುಳಿತ. ಹೌದಾ, ಎಲ್ಲೋದ್ಲು? ಆಶ್ಚರ್ಯಕರ ನೋಟವೊಂದನ್ನು ಚೈತ್ರನ ಕಡೆಗೆ ಬೀರಿ ಹಾಸಿಗೆಯಿಂದ ಎದ್ದೇ ಬಿಟ್ಟ. ಎದ್ದವನೇ ಹಾಲ್ನಲ್ಲೆಲ್ಲ ಹುಡುಕಾಡಿ ಒಂದೇ ಸಮನೆ ಕೂಗತೊಡಗಿದ, ಜೂಲಿ, ಜೂಲಿ, ಅಡಗೆ ಕುಳಿತಿದ್ರೆ ಮೊದಲು ಹೊರಗಡೆ ಬಾ. ಸುಮ್ಮನೆ ನನ್ನ ಕೈಯಲ್ಲಿ ಏಟು ತಿನ್ಬೇಡ. ಸುಳಿವೇ ಇಲ್ಲ. ಮುಖಕ್ಕೆ ನೀರು ಚುಮುಕಿಸಲೂ ಇಲ್ಲ, ಕಾಫಿ ಕುಡಿಯಲೂ ಇಲ್ಲ. ಅಕ್ಕಪಕ್ಕದ ಬೀದಿಯಲ್ಲೆಲ್ಲ ಹುಡುಕಾಡಿದ್ದು. ಗಂಡ ಹೆಂಡತಿ ಸೇರಿ ಹುಡುಕಿದರು, ಯಾರಿಗೆ ಕರೆ ಮಾಡಿದರೂ ಪತ್ತೆಯಾಗಲೇ ಇಲ್ಲ. ಈಗ ಇಬ್ಬರ ತಾಳ್ಮೆ ಕೆಟ್ಟಿತು. ಊಹಿಸಿಕೊಂಡರೂ ಬಾರದ ದುಃಖ ಕಣ್ಣೀರಾಗಿ ಚೈತ್ರಳ ಕಂಗಳನ್ನು ತುಂಬಿಕೊಂಡವು. ಇತ್ತ ಮೌನಕ್ಕೆ ಶರಣಾದ ತೇಜು ಹೊರಗಿದ ಗೋಡೆಯಿಂದಲೇ ಅಲ್ಲೇ ಬೇಸರದಿಂದ ಕುಸಿದ. ಛೇ, ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕಿದ ನಾಯಿ ಅದು. ಇದೇನಾಯಿತು? ಯಾರಾದರೂ ಕಟ್ಟುಕೊಂಡು ಹೋಗಿರ್ಬೋದೆ ಎಂದು ಮೆಲ್ಲನೆ ಉಸುರಿದ ತೇಜು. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮಗೆ ಬೆಳಗ್ಗೆ ಹೊರಗಡೆ ಹೋದರೆ ಮನೆ ನೆನಪಾಗೋದು ರಾತ್ರಿನೇ. ಅಲ್ಲಿ ತನಕ ನಂಗೆ ಒಳ್ಳೆ ಕಂಪ್ನಿ ಜೂಲಿ. ಛೇ, ಬೇಜಾರಾಗಬೇಡ ಕಣೆ, ಸಿಕ್ಕೇ ಸಿಗ್ತಾಳೆ, ನೋಡೋಣ. ನೋಡಿ ತೇಜು, ಅವಳು ಸಿಗೋ ತನಕ ನಾನು ಊಟ ತಿಂಡಿ ಏನು ಮಾಡೋಲ್ಲ, ಅಡುಗೆನೂ ಮಾಡೋಲ್ಲ ಎಂದವಳೆ ಬೆಡ್ರೂಮ್ಗೆ ಹೋಗಿ ಹಾಸಿಗೆ ಮೇಲೆ ದಪ್ಪನೆ ಬಿದ್ದಳು. ತೇಜು ಕೈಯಲ್ಲಿ ಸಮಾಧಾನ ಪಡಿಸಲು ತಾಳ್ಮೆಯೂ ಇರಲಿಲ್ಲ. ಮುಟ್ಟಲು ಹೋದವನೇ ಹಿಂದೆ ಸರಿದ. ಆಗಲೇ ತೇಜುವಿನ ಮೊಬೈಲ್ ರಿಂಗ್ ಆಗತೊಡಗಿತು. ಅಲ್ಲಿಂದ ಬಂದು ಮೊಬೈಲ್ ಹಿಡಿದು ನಂಬರ್ ನೋಡಿ ಗಾಬರಿಯಿಂದ ಹೆಂಡತಿಯ ಕಡೆ ಮುಖ ಮಾಡಿ ಕರೆದ, ಚೈತ್ರ, ಚೈತ್ರ ಎನ್ನುವಾಗಲೇ ಚೈತ್ರ ಓಡಿ ಹೊರಬಂದಳು. ಆಗಲೇ ತೇಜು ಕಾಲ್ ರಿಸೀವ್ ಮಾಡಿದ್ದ. ಆ ಕಡೆಯಿಂದ ಗಡಸು ಧ್ವನಿಯೊಂದು ಬಂದಿತು. ಹಲೋ, ತೇಜು ಸರ್ ಮಾತಾಡೋದು. ಮತ್ತೆ ತೇಜು ಕೂಡ, ಸರ್ ಹೇಳಿ, ಏನು ವಿಷಯ? ಮತ್ತೆ ಅದೇ ಧ್ವನಿ, ನಾವು ಮಡಿಲು ಆಶ್ರಮದಿಂದ, ಗೊತ್ತಾಯ್ತಾ ಸರ್? ಸರ್ ಗೊತ್ತಾಯಿತು. ತೇಜುವಿನ ದನಿಯಲ್ಲಿ ಸಂಶಯವಿತ್ತು. ಏನಾದರೂ ಪ್ರಾಬ್ಲಮ್ಮಾ ಸರ್? ಇಲ್ಲ ರೀ, ಹಾಗೇನಿಲ್ಲ. ನೀವು ನಿಮ್ಮಮ್ಮನ್ನ ಬಿಟ್ಟೋದ್ಮೇಲೆ ಎನ್ನುವಾಗಲೇ ಮಧ್ಯದಲ್ಲೇ ಭಯದಿಂದ ಕೇಳಿಬಿಟ್ಟ ತೇಜು. ಸರ್, ಅಮ್ಮ ಏನಾದರೂ ಹತ್ತಿದ್ರಾ? ಹಠ ಮಾಡಿದ್ರಾ? ಪ್ರಾಬ್ಲಮ್ ಏನಾದರೂ ಮಾಡಿದ್ರಾ? ಛೇ, ಏನಿಲ್ಲ ರೀ. ಇರೋ ಅತಿಥಿಗಳಿಗಿಂತ ಅವರೇ ಹೆಚ್ಚು ಖುಷಿಯಿಂದ ನಗ್ತಾ ಚೆನ್ನಾಗೇ ಇದ್ರು. ಎಲ್ರಿಗೂ ಮೋಟಿವೇಶನ್ ಕೂಡ ಕೊಡ್ತಾ ಇದ್ರು. ಪ್ರಾಬ್ಲಮ್ ಅದಲ್ಲ. ಮತ್ತೆ ಬೆಳಗ್ಗೆ 5 ಗಂಟೆ ಸಮಯಕ್ಕೆ ಒಂದು ಬಿಳಿ ಬಣ್ಣದ ನಾಯಿ ನಮ್ಮ ಆಶ್ರಮಕ್ಕೆ ಬಂತು ಸರ್. ಎಷ್ಟು ಏಟು ಕೊಟ್ಟರು ಕೂಗಾಡಲೂ ಇಲ್ಲ, ಮಲಗಿದ್ದಲಿಂದ ಕದಲೂ ಇಲ್ಲ. ವಾಚ್ಮ್ಯಾನ್ ಬಂದು ಹಗ್ಗ ಕಟ್ಟಿ ಗೇಟಿನ ಹೊರಗೆ ಎಳೆದೊಯ್ದರು. ಚರ್ಮ ಸುಲಿದು ಹೋಯ್ತು ಬಿಟ್ರೆ ಅದು ಒಂದು ಶಬ್ದ ಕೂಡ ಮಾಡಿಲ್ಲ. ಅವನಿಗೆ ಕಚ್ಚಲೂ ಇಲ್ಲ. ಕೊನೆಗೆ ಆಶ್ರಮದ ಎಲ್ಲ ಸ್ಟಾಫ್ ಬಂದು ನೋಡಿದ್ರು. ಯಾರಿಗೂ ಯಾರ ಮನೆ ನಾಯಿ ಅಂತ ತಿಳಿಲೇ ಇಲ್ಲ. ಕೊನೆಗೆ ನಿಮ್ಮಮ್ಮ ಹೊರಗೆ ಬಂದ ಕೂಡಲೇ ಯಾರು ತಡೆದರು ಓಡಿ ಹೋಗಿ ಅವರ ಕಾಲುಗಳನ್ನು ನೆಕ್ಕಿ ಅಳುವ ರೀತಿಯಲ್ಲಿ ಕೂಗಾಡ್ತಾ ಇತ್ತು. ಅಮ್ಮ ಹೇಳಿದ್ರು, ಇದು ನಮ್ಮ ಜೋಲಿ, ಇದ್ಯಾರು ಹೊಡೆದಿದ್ರು ಅಂತ ರೇಗಾಡಿದ್ರು. ಲೌಡ್ ಸ್ಪೀಕರ್ನಲ್ಲಿದ್ದ ಧ್ವನಿ ಕೇಳಿದ ಚೈತ್ರ ಕೂಡಲೇ ಬೊಬ್ಬೆ ಹೊಡಕ್ಕೆ ಶುರು ಮಾಡಿದ್ರು.
ಅಯ್ಯೋ ದೇವ, ನಮ್ ಜೋಲಿಗೆ ಹೊಡೆದ್ರ? ಏಟಾಯ್ತಾ? ಛೇ, ಏನ್ರಿ ನೀವು? ಸ್ವಲ್ಪ ಆದ್ರೂ ಕಾಮನ್ ಸೆನ್ಸ್ ಬಿಡ್ವಾ? ಮೂಕ ಪ್ರಾಣಿ ಅದು. ಹೌದು ಸರ್, ನನ್ನ ಹೆಂಡತಿ ಮುದ್ದಿನಿಂದ ಸಾಕಿದ್ಲು ಜೋಲಿನ. ಪ್ಲೀಸ್ ಈಗಲೇ ಬರ್ತೀವಿ ಸರ್, ಕರ್ಕೊಂಡು ಬರ್ತೀವಿ, ಹೊಡಿಬೇಡಿ ಪ್ಲೀಸ್, ನೊಂದ್ಕೊಂತಾಳೆ ಜೋಲಿ. ಹೋ ಕೂಲ್ ಸರ್. ಆಗಿದ್ದ ಗಾಯಕ್ಕೆ ವೆಟರ್ನರಿ ಡಾಕ್ಟರ್ ಟ್ರೀಟ್ ಮಾಡಿ ಹೋದ್ರು. ನಮ್ಮ ಕಡೆಯಿಂದ ಆದ ತಪ್ಪಿಗೆ ಕ್ಷಮೆ ಇರಲಿ. ಅದೇ ಕ್ಷಣಕ್ಕೆ ಮೊಬೈಲ್ ಕಸಿದು ಚೈತ್ರ ರೇಗೆಯೇ ಬಿಟ್ಟಳು. ಏನ್ರಿ ಸಾರಿ? ನಮ್ಮ ನಾಯಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವು ಮಾತ್ರ ಸುಮ್ಮನೆ ಇರ್ತಾ ಇರಲಿಲ್ಲ, ಗೊತ್ತಲ್ಲ ಏನ್ರಿ? ದಬಾಯಿಸ್ತೀರ? ಒಂದ್ ವೇಳೆ ಆಶ್ರಮದಲ್ಲಿ ಯಾರಿಗಾರು ಕಚ್ಚಿದ್ರೆ ನಿಮ್ಮೇಲೆ ಕಂಪ್ಲೇಂಟ್ ಆಗ್ತಾ ಇತ್ತು, ಗೊತ್ತಲ್ವಾ? ಈ ನಾಯಿ ಮೇಲಿರೋ ಪ್ರೀತಿ ಮಮಕಾರ ಸ್ವಲ್ಪ ಆದ್ರೂ ನಿಮ್ಮ ತಾಯಿ ಮೇಲಿದ್ದಿದ್ರೆ ಇವತ್ತು ಅವರು ಆಶ್ರಮ ಸೇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನಿಮ್ಮ ತಾಯಿ ಬಗ್ಗೆ ನಿಮಗಿಂತ ಹೆಚ್ಚು ನನಗೆ ಗೊತ್ತಿದೆ. ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ಅವರು. ನಾನು ಯಾರು ಗೊತ್ತಾ? ಅದೇ ಶಾಲೆಯಲ್ಲಿ ಬೆಲ್ ಹೊಡಿತಿದ್ದ ಗೋಪಾಲಣ್ಣನ ಮಗ ನಾನು. ನಿಮ್ಮ ತಾಯಿ ನಿಮ್ಮ ಅಪ್ಪನನ್ನು ಕಳೆದುಕೊಂಡಾಗ ಎಷ್ಟು ಕಂಗಲಾಗಿದ್ರು ಗೊತ್ತಾ? ನಿಮ್ಮ ಆರೋಗ್ಯ ಕೆಟ್ಟಾಗಲೆಲ್ಲ ಆಸ್ಪತ್ರೆ ಮಾತ್ರವಲ್ಲದೆ ಇರೋ ಬರೋ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋರು ಪಾಪ. ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟವರು. 7ನೇ ತರಗತಿಯಲ್ಲಿ ನೀವಿದ್ದಾಗ ಟೈಫಾಯ್ಡ್ ಜ್ವರದಲ್ಲಿ ನರಳಾಡಿದ್ದ ನಿಮ್ಮನ್ನು ಹಗಲು ರಾತ್ರಿ ಎನ್ನದೆ ಉಳಿಸಿಕೊಳ್ಳುವುದಕ್ಕೆ ಇರೋ ಬರೋ ಆಸ್ಪತ್ರೆಗಳ ಮೆಟ್ಟಿಲು ಹತ್ತಿಳಿದರು. ನೀವು ಇಂಜಿನಿಯರಿಂಗ್ ಮಾಡುತ್ತಿದ್ದಾಗ ಊಟಕ್ಕೆ ಹಣದ ಕೊರತೆ ಸಮಯದಲ್ಲೂ ನಿಮಗೆ ಬೈಕ್ ತೆಗೆದುಕೊಟ್ಟಿದ್ರು, ನೆನಪಿದ್ಯಾ ಸರ್? ಆಮೇಲೆ ಬೈಕ್ನಲ್ಲಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದ್ದಾಗ ಮತ್ತೆ ಸಾಲ ಮಾಡಿ ನಿದ್ದೆ ಬಿಟ್ಟು ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಸಂಪಾದಿಸಿ ಸಾಲ ತೀರಿಸಿದ್ರು. ನಮಗೆ ಹೊಸ ಜೀವನವನ್ನೇ ಕೊಟ್ಟ ತಾಯಿಗೆ ನಾವೇನು ಕೊಡಲು ಸಾಧ್ಯ ಸರ್? ಒಂದಿಷ್ಟು ಪ್ರೀತಿ ಅಂದೆ. ಒಂದಂತೂ ನಿಜ, ನಾಳೆ ನಾವು ತಂದೆ ತಾಯಿಯಾಗುತ್ತೇವೆ ಅಲ್ಲವೇ? ಈ ಜಗತ್ತಿನಲ್ಲಿ ಒಬ್ಬ ತಾಯಿಯ ತ್ಯಾಗದ ಮುಂದೆ ಬೇರೆ ಯಾವ ತ್ಯಾಗವೂ ಇಲ್ಲ ಸರ್. ಹಾಗಂತ ನಮಗೇನು ಕೊರತೆ ಇಲ್ಲ. ನೀವು ಹಣ ಕಳುಹಿಸುತ್ತೀರಿ, ನಾವು ನೋಡಿಕೊಳ್ಳುತ್ತೇವೆ. ಆದರೆ ನಾವು ನೀವಾಗಲು ಸಾಧ್ಯವಿಲ್ಲ ಸರ್. ತಾಯಿ ಕಳೆದುಕೊಂಡವರ ನೋವು ನೋಡಿದ್ದೇನೆ, ಅದೇ ಕಾರಣಕ್ಕೆ ಹೇಳಿದೆ ಅಷ್ಟೆ. ಒಮ್ಮೆ ಕಳೆದುಕೊಂಡರೆ ಮತ್ತೆ ಸಿಗೋದಿಲ್ಲ ಸರ್ ಅಮ್ಮ. ಯಾರು ಕೆಡುಕು ಬಯಸಿದ್ರು ನಮ್ಮ ತಾಯಿ ಎಂದಿಗೂ ನಮಗೆ ಕೆಡುಕು ಬಯಸುವುದಿಲ್ಲ ಸರ್. 9 ತಿಂಗಳು ಹೊಟ್ಟೆಯೊಳಗೆ ಜೋಪಾನ ಮಾಡಿ ನಂತರ ಹುಟ್ಟಿದ ಮಗುವಿಗೋಸ್ಕರ ತನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಒಡಲೊಳಗೆ ಬಚ್ಚಿಟ್ಟುಕೊಂಡು ಮಗುವಿಗೆ ಹೊಸ ರೂಪ ಕೊಡುವವಳು ತಾಯಿ. ಮತ್ತೆ ಅದೇ ಗಡಸು ಧ್ವನಿಯಲ್ಲಿ ಅಳುಕಿತ್ತು, ನನ್ನ ತಾಯಿ ಈಗಿಲ್ಲ ಸರ್. ಅದನ್ನೆಲ್ಲ ನೆನಪಿಸಿಕೊಂಡ್ರೆ ದುಃಖ ಉಮ್ಮಾಳಿಸಿ ಬರುತ್ತದೆ. ಬೇಜಾರಾಗಬೇಡಿ ಸರ್, ನಿಮಗೆ ಇನ್ನೂ ಕಾಲ ಮಿಂಚಿಲ್ಲ. ಅವರ ಹೃದಯ ಕಲ್ಲಾಗುವುದರೊಳಗೆ ಬಂದು ಕರೆದುಕೊಂಡು ಹೋಗಿ ಸರ್ ಎನ್ನುವಾಗಲೇ ತೇಜುವಿನ ಮೈ ಬೆವರಿಳಿಯುತ್ತಿತ್ತು, ಕೈ ನಡುಗುತ್ತಿತ್ತು, ಗಂಟಲಿನ ನಾಡಿ ಅಲುಗಾಡುತ್ತಿತ್ತು. ಮತ್ತೆ ಹೆಂಡತಿಯ ಕಡೆ ಅಸಹ್ಯಕರ ನೋಟ ಬೀರಿದ. ಚೈತ್ರ ತನ್ನ ಕಣ್ಣರಿಸುತ್ತಲೇ ನಿಂತಲ್ಲೇ ಕ್ಷಮಾಪಣೆಯ ಬೇಡಿಕೆ ಇಡುತ್ತಾ ಒಳ ನಡೆದಳು. ಮತ್ತೆ ಅದೇ ಗಡಸು ಧ್ವನಿ ಕೇಳುತ್ತಿತ್ತು, ಸರ್ ಕೇಳಿಸ್ತಿದೆಯಾ? ಸರ್ ಕೇಳಿಸ್ತಿದೆ. ನನ್ನ ತಪ್ಪಿನ ಅರಿವು ಈಗ ಆಗ್ತಿದೆ. ಆ ಜೋಲಿಗರ ನೀಯತ್ತು ಪ್ರೀತಿ ನನಗಿಲ್ಲದಾಯ್ತಲ್ಲ ಸರ್. ಮತ್ತೆ ಕಣ್ಣೊರೆಸಿಕೊಂಡೇ ಉತ್ತರಿಸಿದ, ಈಗಲೇ ಹೊರಟೆ ಸರ್. ನನ್ನಮ್ಮ ನನ್ಗೆ ಬೇಕು, ಕರ್ಕೊಂಡು ಬರ್ತೀನಿ ಸರ್. ಈಗಲೇ ಬರ್ತೀನಿ. ಅಮ್ಮನ ಬಟ್ಟೆ ಎಲ್ಲ ರೆಡಿ ಮಾಡಿ ಪ್ಲೀಸ್ ಸರ್. ಮುಂದೆಂದು ಈ ತಪ್ಪು ನನ್ನಿಂದ ಆಗಲ್ಲ ಸರ್. ಅಬ್ಬಾ, ಥ್ಯಾಂಕ್ ಯು ಸೋ ಮಚ್ ಸರ್. ಸಾರ್ಥಕ ಆಯಿತು ನನ್ನ ಪ್ರಾರ್ಥನೆ. ಬನ್ನಿ ಸರ್, ಬೇಗ ಬನ್ನಿ. ನಿಮಗಾಗಿ ಆಶ್ರಮದ ಬಾಗಿಲು ಈಗಲೇ ತೆರೆದಿಡುವೆ. ಮನದಲ್ಲಿಯೇ ಮರುಗುತ್ತಾ ಸಾರ್ಥಕತೆಯ ಕಣ್ಣೀರ ಹನಿ ಉದುರಿತ್ತು. ಫೋನ್ ಕರೆ ಕಟ್ಟಾಗಿತ್ತು. ತೇಜುವಿನ ಕಾರು ಮನೆಯ ಗೇಟು ದಾಟುತ್ತಲೇ ಶರವೇಗದಲ್ಲಿ ಆಶ್ರಮದತ್ತ ಸಾಗಿತ್ತು. ಇದು ನಮ್ಮ ಕತೆ, ನಿಮ್ಮ ಕತೆ, ನಮ್ಮ ಸುತ್ತಲಿನ ಕತೆ. ಈಗಲೇ ಎಚ್ಚೆತ್ತುಕೊಳ್ಳೋಣ.